ಕುಂದಾಪುರ ದೈವ ನೆಲೆಯಾದ ಈ ಪವಿತ್ರ ಭೂಮಿಯಿಂದಲೇ ಪ್ರಾರಂಭವಾಗುವುದು ಬಡತನದಲ್ಲೂ ಕನಸು ಕಂಡು ಅದನ್ನು ಶ್ರಮದಿಂದ ನನಸಾಗಿಸಿದ ಗೋವಿಂದ ಬಾಬು ಪೂಜಾರಿಯವರ ಜೀವನದ ಯಶೋಗಾಥೆ. ಕುಂದಾಪುರದ ಬೈಂದೂರು ತಾಲೂಕಿನ ಬಿಜೂರು ಗ್ರಾಮದಲ್ಲಿ 1977 ಜೂನ್ 26ರಂದು ಆತನ ಜನನವಾಯಿತು. ಬಾಲ್ಯದಲ್ಲೇ ಸಿಕ್ಕ ಮೊದಲ ಉಡುಗೊರೆ ಬಡತನ. ಮುಂಜಾನೆಯೇ ತಾಯಿಯೊಂದಿಗೆ ಹೊಲಕ್ಕೆ ಹೋಗಿ ಗದ್ದೆಯಲ್ಲಿ ದುಡಿದು ನಂತರ ಶಾಲೆಗೆ ಹೋಗುತ್ತಿದ್ದ ದಿನಗಳು. ತನ್ನದೇ ಊರಾದ ಬಿಜೂರಿನಲ್ಲಿ 4ನೇ ತರಗತಿಯವರೆಗೆ ಓದಿ ಮುಂದೆ ಬೈಂದೂರಿನಲ್ಲಿ 7ನೇ ತರಗತಿ ಮುಗಿಯುವ ವೇಳೆಗೆ ಬಡತನ ಅವನ ವಿದ್ಯಾಭ್ಯಾಸಕ್ಕೆ ಗೋಡೆಯಾಗಿ ನಿಂತಿತು. ತಾಯಿಯು ಮಗನು ತನ್ನ ನೆರಳಲ್ಲೇ ಬೆಳೆಯಲಿ ಎಂದು ಬಯಸಿದರೂ ಜೊತೆಗಿರುವ ಬಡತನ ಅದಕ್ಕೆ ನೆರವಾಗಲಿಲ್ಲ. ಆಸನವಿಲ್ಲದ ಬಸ್ಸಿನಲ್ಲಿ ಎಣ್ಣೆಯ ಡಬ್ಬದ ಮೇಲೆ ಕುಳಿತು ಮುಂಬೈಯತ್ತ ಪ್ರಯಾಣ ಬೆಳೆಸಿದ. ಮುಂಬೈ ಹೆಸರಿಲ್ಲದವರು ಹೆಸರು ಮಾಡಲು ಹೆಸರಾಗಿದ್ದ ನಗರದಲ್ಲಿ ಅವನಿಗೆ ಪರಿಚಯವಿದ್ದವರು ಯಾರೂ ಇಲ್ಲ. ಮುಂಬೈನ ಬೀದಿಗಳಲ್ಲಿ ಸ್ವಲ್ಪ ಕಾಲ ಅಲೆದಾಡಿದ ಅವನಿಗೆ ಜೈ ಹಿಂದ್ ಎನ್ನುವ ಹೋಟೆಲ್ನಲ್ಲಿ ಭಾಗ್ಯಕ್ಕೆ ಬಂದಿದ್ದು ಟೀ ಮಾಡುವ ಕೆಲಸ. ಇನ್ನೇನು ಜೀವನ ಬದಲಾಗುತ್ತಿದೆ ಎನ್ನುವ ಸಮಯದಲ್ಲಿ ಒಂದು ದಿನ ಹೋಟೆಲ್ನ ಲ್ಯಾಂಡ್ಲೈನ್ ಮುಳುಗಿತು. ಊರಿನಿಂದ ಬಂದ ಕರೆ ಅವನ ಹೃದಯವನ್ನೇ ನಿಲ್ಲಿಸಿತು. ಜೊತೆಯಲ್ಲೇ ಆಟವಾಡಿ ಬೆಳೆದ ತನ್ನ ಸಹೋದರನ ಸಾವಿನ ಸುದ್ದಿ. ನೋಡಲು ಊರಿಗೆ ಹೋದಾಗ ಮನೆಯಲ್ಲಿ ಮೌನವೇ ಉತ್ತರವಾಗಿತ್ತು. ಅಂತಹ ನೋವಿನಲ್ಲೂ ಜವಾಬ್ದಾರಿಯನ್ನು ಅರಿತ ಅವನು ಪುನಃ ಮುಂಬೈಗೆ ಹೊರಟನು. ಆದರೆ ಅವನು ಹಳೆಯ ಕೆಲಸ ಬಿಟ್ಟಿದ್ದ. ಸಂಬಂಧಿಯಾದ ಚಿನ್ನಯ್ಯ ಪೂಜಾರಿಯವರ ಜೊತೆಗೆ ಆಟೋ ರಿಕ್ಷಾದಲ್ಲಿ ಅಲೆದಾಡುತ್ತಾ ಕೆಲಸದ ಹುಡುಕಾಟ ಮುಂಬೈನ ಬೀದಿ ಬೀದಿ ಸಾಗಿತ್ತು. ಈ ಅಲೆದಾಟದ ಅಂತ್ಯದಲ್ಲಿ ರಿಕ್ಷಾ ಬಂದು ನಿಂತಿದ್ದು BST ಕ್ಯಾಂಟೀನ್ ಬಳಿ. ದೇವರ ದಯೆಯೋ ಅಥವಾ ಸುತ್ತಾಟದ ಪರಿಶ್ರಮವೋ ಅವನಿಗೆ ಅಲ್ಲಿ ಕುಕ್ಕಾಗಿ ಕೆಲಸ ಸಿಕ್ಕಿತು. ಸಮಯವು ಕಳೆಯುತ್ತಾ ಹೋಯಿತು. ಕಡಿಮೆ ಸಂಪಾದನೆಯಲ್ಲಿಯೇ ಹಣ ಉಳಿಸಿ ಒಂದು ಅಂಗಡಿ ಆರಂಭಿಸಿದ. ಅವನೊಳಗಿನ ಉದ್ಯಮಿಯ ಮೊದಲ ಹೆಜ್ಜೆ. ಬದುಕು ನಗು ನೀಡುವ ಹಾಗೆ ನೋವು ಕೂಡ ನೀಡುತ್ತದೆ. ಕೊಂಚ ಸಮಯ ಸಾವರಿಸಿಕೊಳ್ಳುವ ಪ್ರಯತ್ನದಲ್ಲಿರುವಾಗಲೇ ಅಂಗಡಿಯಿಂದಾದ ನಷ್ಟ ಅವನನ್ನು ಪುನಃ ಸೋಲತ್ತ ನೂಕಿತು. ದಿಕ್ಕಿಲ್ಲದೆ ಮುಂಬೈನ ಅಂಧೇರು ರೈಲು ನಿಲ್ದಾಣದಲ್ಲಿ ತನ್ನ ಜೀವನವನ್ನು ಶಪಿಸುತ್ತಾ ತನ್ನ ತಂಗಿಯರ ಭವಿಷ್ಯವನ್ನು ನೆನೆದು ಅಳುತ್ತಾ ಅಳುತ್ತಾ ನಿದ್ದೆಗೆ ಜಾರಿ ರಾತ್ರಿಯೆಲ್ಲ ರೈಲು ನಿಲ್ದಾಣದ ಬೆಂಚಿನ ಮೇಲೆಯೇ ಕಳೆದ. ನೀರಿನಲ್ಲಿ ಮುಳುಗುತ್ತಿದ್ದವರಿಗೆ ಒಂದು ಹುಲ್ಲು ಕಟ್ಟಿ ಸಿಕ್ಕರೂ ಸಾಕು ಎನ್ನುವ ಹಾಗೆ ಮಾವನಿಂದ ಬಂದ ಒಂದು ಕರೆ ಅವನಿಗೆ ಧೈರ್ಯ ಕೊಟ್ಟಿತು. ಚಿಂತಿಸಬೇಡ, ಊರಿಗೆ ಬಾಬುದು. ಊರಿಗೆ ಹೋದವನೇ ತಲೆಬಾಗಿತ್ತು ದೈವದ ಮುಂದೆ. ಆಗ ದೈವ ಹೇಳಿತು, ಹೆದರಬೇಡ ಮಗು, ಇನ್ನು ಮುಂದೆ ನಾನು ತೋರಿಸಿದ ದಾರಿಯಲ್ಲೇ ಮುನ್ನಡೆ. ನಿನ್ನ ಬೆನ್ನ ಹಿಂದೆ ನಿನ್ನ ಕಾಯಲು ನಾನಿದ್ದೇನೆ ಎನ್ನುವ ಅಭಯವಾಣಿಯನ್ನು ನೀಡಿ ಪ್ರಸಾದವನ್ನು ಕೊಟ್ಟು ದೈವ ಪಂಜುರ್ಲಿ ಹರಿಸಿತು. ದೈವದ ಧೈರ್ಯದಿಂದ ಪುನಃ ಮುಂಬೈಗೆ ಬಂದರೂ ಅವನ ಮನಸ್ಸಲ್ಲಿ ಕಾಡುತ್ತಿದ್ದ ಮಾನವ ಸಹಜ ಪ್ರಶ್ನೆ, ಮುಂದೇನು? ಅದೇ ಸಮಯದಲ್ಲಿ ಅವನಿಗೆ ಮೊದಲೇ ಪರಿಚಯವಿದ್ದ ಫ್ರಾನ್ಸಿಸ್ ಎಂಬ ವ್ಯಕ್ತಿ ಬಂದು, ಚಿಂತಿಸಬೇಡ, ನಿನ್ನ ಜೊತೆ ನಾನಿರುವೆ ಎಂದು ಅವನನ್ನು 5 ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಕೆಲಸಕ್ಕೆ ಸೇರಿಸಿದರು. ಆತನಿಗೆ ಅವರಲ್ಲಿ ದೈವವೇ ಕಾಣಿಸಿತು. ವರ್ಷಗಳು ಕಳೆಯುತ್ತಾ ಹೋದವು. ಅವನು ರಾತ್ರಿ ಹಗಲೆನ್ನದೇ ದುಡಿದ. ಈಗ ಅವನು ಒಬ್ಬ ಅನುಭವಿಯಾದ ಶೆಫ್. ಆದರೆ ಅವನ ಕನಸು ಬೇರೆಯೇ ಆಗಿತ್ತು. ಸ್ವಂತ ಉದ್ಯಮ ಆರಂಭಿಸಿ ಸಾಧ್ಯವಾದಷ್ಟು ಜನರಿಗೆ ಉದ್ಯೋಗ ನೀಡುವುದು. ತನ್ನ ಮಿತ್ರರೊಂದಿಗೆ ಚರ್ಚಿಸಿ ಹಿಂದಿನ ಸೋಲಿನ ಪಾಠದೊಂದಿಗೆ ದಿಟ್ಟತನದಿಂದ ಶೆಫ್ ಟಾಕ್ ಎನ್ನುವ ಕ್ಯಾಟರಿಂಗ್ ಸರ್ವಿಸ್ ಆರಂಭಿಸಿದ. ಇದೇ ಸಮಯದಲ್ಲಿ ಕೈ ಹಿಡಿದಿದ್ದು ಕಷ್ಟ ಕಾಲದಲ್ಲಿ ಜೊತೆಯಾದ ಮಾವನ ಮಗಳಾದ ಮಾಲತಿ ಪೂಜಾರಿಯವರು. 5 ಜನರಿಂದ ಆರಂಭವಾದ ಈ ಪ್ರಯಾಣ ಇಂದು 5,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡುವಲ್ಲಿ ಯಶಸ್ವಿಯಾಗಿದೆ. ಹಾಗೆಯೇ ದಿನಕ್ಕೆ 2 ಲಕ್ಷಕ್ಕೂ ಹೆಚ್ಚು ಊಟಗಳನ್ನು ಪೂರೈಸುವ ಮಟ್ಟಕ್ಕೆ ಬೆಳೆದಿದೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಜಾರ್ಖಂಡ್, ಆಂಧ್ರಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ
ತಮ್ಮ ಸೇವೆ ಸಲ್ಲಿಸುತ್ತಿದೆ. ಒಬ್ಬ ವ್ಯಕ್ತಿಯ ಕನಸು, ಹೋರಾಟ ಮತ್ತು ನಂಬಿಕೆ ಇಂದು ಸಾವಿರಾರು ಜನರ ಬದುಕಿಗೆ ಆಸರೆ. ತಾನು ಅನುಭವಿಸಿದ ಕಷ್ಟ ಮತ್ಯಾರೂ ಅನುಭವಿಸಬಾರದು ಎನ್ನುವ ಕಾರಣಕ್ಕೆ ಸೇವೆಯ ರೂಪದಲ್ಲಿ ಹುಟ್ಟುಕೊಂಡಿರುವ ಸಂಸ್ಥೆಯೇ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್. ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡು ಕಾವಲು ನಾನಾಗುವೆ ನಮ್ಮ. ಭೂಮಿ ನೋಡಿ ಊಳು ನೇಗಿಲಿಗೆ ಬಲದಿ ಹೆಗಲ ನೀಡಲು ನಿಲ್ಲುವೆ ನಮ್ಮ. ಉರಿ ಜ್ವಾಲೆ ಹರಿದು ಸುಡುತ್ತಿರೆ ಜಗವನ್ನೇ ತಣಿಸುವ ಮಳೆಯಾಗುವೆ ಕೇಳಮ್ಮ. ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಾದರೂ ಸೋಲು ಎದುರಾದಾಗ ಅದಕ್ಕೆ ಅಪ್ಪುಗೆಯಾಗಿ, ಅದಕ್ಕೆ ಮೆಚ್ಚುಗೆಯಾಗಿ ಶರಣಾಗುವುದೇ ಸಾವು. ಈ ಕತೆ ಕೇವಲ ಒಬ್ಬ ವ್ಯಕ್ತಿಯ ಬದುಕಲ್ಲ, ಹೋರಾಟದಲ್ಲಿ ನಾವು ಸೋತಿದ್ದೇವೆ ಎಂದು ಭಾವಿಸುವ ಪ್ರತಿಯೊಬ್ಬರ ಕತೆ. ಕನಸು ಕೈತಪ್ಪಿದಂತಾದಾಗ, ದಾರಿ ಮುಚ್ಚಿದಂತಾದಾಗ, ಇನ್ನೇನೂ ಸಾಧ್ಯವಿಲ್ಲ ಎಂದು ಮನಸ್ಸು ಹೇಳುವಾಗ ಈ ಕತೆ ನೆನಪಾಗಲಿ. ಏಕೆಂದರೆ ಶ್ರಮ ಮತ್ತು ನಂಬಿಕೆಯೊಂದಿಗೆ ಮತ್ತೆ ಏಳುವವನು ಯಾವತ್ತೂ ಸೋಲುವುದಿಲ್ಲ. ಗೋವಿಂದ ಬಾಬು ಪೂಜಾರಿ ಅವರ ಈ ಜೀವನ ಕತೆ ಎಲ್ಲರಿಗೂ ಒಂದು ಸಂದೇಶವಾಗಲಿ.